ನಮಸ್ತೆ ಸ್ನೇಹಿತರೆ, ಇವತ್ತು ನಾವು BA ಸಮಾಜಶಾಸ್ತ್ರದಲ್ಲಿ ಸಮಾಜಶಾಸ್ತ್ರದ ಅರ್ಥ, ಸಮಾಜಶಾಸ್ತ್ರದ ವ್ಯಾಖ್ಯೆ, ಹಾಗೆಯೇ ಸಮಾಜಶಾಸ್ತ್ರದ ಅಧ್ಯಯನ ವಿಷಯ ಹಾಗೂ ವ್ಯಾಪ್ತಿಯ ಬಗ್ಗೆ ತಿಳ್ಕೊಳ್ತಾ ಹೋಗುವ. ಸಮಾಜಶಾಸ್ತ್ರವು ಸಮಾಜ ವಿಜ್ಞಾನಗಳಲ್ಲಿ ಅತ್ಯಂತ ಕಿರಿಯ ವಿಜ್ಞಾನ ಅಂತ ಅನಿಸಿಕೊಂಡಿರುವಂಥದ್ದು. ಸಮಾಜ ವಿಜ್ಞಾನಗಳ ಕುಟುಂಬಕ್ಕೆ ಅದರ ಸೇರ್ಪಡೆಯಾದುದು ಇತ್ತೀಚೆಗೆ. ಕ್ರಿಸ್ತಶಕ 19ನೇ ಶತಮಾನದ ಪ್ರಥಮಾರ್ಧದಲ್ಲಿ ಫ್ರಾನ್ಸಿನ ತತ್ವಜ್ಞಾನಿ ಅಗಸ್ಟ್ ಕಾಮ್ಟ್ ಎಂಬಾತನು ಸಮಾಜಶಾಸ್ತ್ರವೆಂಬ ಹೊಸ ಒಂದು ಸಮಾಜ ವಿಜ್ಞಾನದ ಸ್ಥಾಪನೆಗೆ ಅಡಿಗಲ್ಲನ್ನಿರಿಸಿದ. ಆತನನ್ನು ಸಮಾಜಶಾಸ್ತ್ರದ ಪಿತಾಮಹ ಎಂದು ಪರಿಗಣಿಸಲಾಯಿತು. ಯಾರು? ಅಗಸ್ಟ್ ಕಾಮ್ಟ್. ಅಗಸ್ಟ್ ಕಾಮ್ಟ್ ಸಮಾಜಶಾಸ್ತ್ರದ ಪಿತಾಮಹ. ನಂತರ ಕ್ರಿಸ್ತಶಕ 1839ರಲ್ಲಿ ಪಾಸಿಟಿವ್ ಫಿಲೋಸಫಿ ಎಂಬ ವಿಷಯದ ಕುರಿತಾಗಿ ತನ್ನ ಸಾರ್ವಜನಿಕ ಉಪನ್ಯಾಸವನ್ನು ನೀಡುವ ಸಂದರ್ಭದಲ್ಲಿ ಅಗಸ್ಟ್ ಕಾಮ್ಟ್ ಮೊದಲ ಬಾರಿಗೆ ಸೋಷಿಯಾಲಜಿ ಎಂಬ ಪದವನ್ನು ಬಳಸಿದರು. ಮಾನವ ಸಮಾಜವನ್ನು ವೈಜ್ಞಾನಿಕವಾಗಿ ಹಾಗೂ ಸಮಗ್ರ ರೀತಿಯಲ್ಲಿ ಅಧ್ಯಯನ ಮಾಡಲು ಹೊಸ ವಿಜ್ಞಾನವೊಂದರ ಅವಶ್ಯಕತೆ ಇದೆ ಎಂದು ವಾದಿಸಿದವರು ಅಗಸ್ಟ್ ಕಾಮ್ಟರವರು. ಸಮಾಜಶಾಸ್ತ್ರವೆಂದು ಹೆಸರಿಸಿದರು. ಅವರು ಸೋಷಿಯಾಲಜಿ ಎಂಬ ಪದದ ಅಕ್ಷರಸ ಅರ್ಥದ ಬಗ್ಗೆ ನಾವು ನೋಡುವುದಾದರೆ, ಸಮಾಜಶಾಸ್ತ್ರ ಎಂಬ ಕನ್ನಡ ಪದಕ್ಕೆ ತತ್ಸಮಾನ ಅರ್ಥವುಳ್ಳ ಇಂಗ್ಲಿಷ್ ಪದವಾಗಿದೆ. ಸೋಷಿಯಾಲಜಿ ಎಂಬ ಪದ ಲ್ಯಾಟಿನ್ ಭಾಷೆಯ ಸೋಷಿಯಸ್ ಮತ್ತು ಗ್ರೀಕ್ ಭಾಷೆಯ ಲಾಗೋಸ್ ಎಂಬ ಶಬ್ದಗಳಿಂದ ಉತ್ಪತ್ತಿಯಾಗಿದೆ. ಸೋಷಿಯಸ್ ಎಂದರೆ ಜೊತೆಗಾರ, ಸಹಚರ ಅಥವಾ ಸಮಾಜ ಎಂದರ್ಥ. ಹಾಗೆಯೇ ಲಾಗೋಸ್ ಎನ್ನುವಂಥದ್ದು ಶಾಸ್ತ್ರ, ವಿಜ್ಞಾನ ಎನ್ನುವ ಅರ್ಥವನ್ನು ಕೊಡ್ತದೆ. ಹೀಗೆ ಸೋಷಿಯಾಲಜಿ ಅಥವಾ ಸಮಾಜಶಾಸ್ತ್ರವೆಂದು ಸಮಾಜದ ಅಧ್ಯಯನವನ್ನು ತಿಳಿಸುವಂಥದ್ದು. ಸಮಾಜಶಾಸ್ತ್ರದ ವ್ಯಾಖ್ಯೆಗಳ ಬಗ್ಗೆ ನೋಡುವುದಾದರೆ, ಅಗಸ್ಟ್ ಕಾಮ್ಟರವರು ಯಾವ ರೀತಿಯಾಗಿ ಹೇಳಿದ್ದಾರೆ? ಸಮಾಜಶಾಸ್ತ್ರವು ನಿಸರ್ಗ ಸಹಜವಾದ ಹಾಗೂ ಸ್ಥಿರ ರೂಪದ ನಿಯಮಗಳಿಗೆ ಒಳಪಟ್ಟ ಸಾಮಾಜಿಕ ವಿದ್ಯಮಾನಗಳ ವಿಜ್ಞಾನವಾಗಿದ್ದು, ಅಂತಹ ನಿಯಮಗಳನ್ನು ಕಂಡುಕೊಳ್ಳುವುದೇ ಅದರ ಶೋಧನೆಯ ಉದ್ದೇಶವಾಗಿರುತ್ತದೆ ಎಂದು ಅಗಸ್ಟ್ ಕಾಮ್ಟರವರು ತಿಳಿಸಿದರು. ಇನ್ನು ಮೆಕೈವರ್ ಮತ್ತು ಪೇಜವರ ಪ್ರಕಾರ ಸಮಾಜಶಾಸ್ತ್ರವು ಸಾಮಾಜಿಕ ಸಂಬಂಧಗಳ ಕುರಿತಾದದ್ದು ಅಂತ ಹೇಳಿದ್ದಾರೆ. ಇಮೇಲಿ ಡರ್ಕಿಮ್ ಅವರ ಪ್ರಕಾರ ಸಮಾಜಶಾಸ್ತ್ರವು ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವಾಗಿದೆ ಅಂತ ಹೇಳುವಂಥದ್ದು. ಇಲ್ಲಿ ನಾವು ವ್ಯಾಖ್ಯೆಗಳನ್ನು ಯಾಕೆ ಓದ್ಕೊಳ್ಬೇಕು ಅಂತ ಹೇಳಿದರೆ, ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ, ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರುವಂತಹ ಪ್ರಶ್ನೆ 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಸಮಾಜಶಾಸ್ತ್ರದ ವ್ಯಾಖ್ಯೆಗಳನ್ನು ತಿಳಿಸಿ ಅಂತ. ನಾವು 5 ಅಂಕಕ್ಕೆ ಪ್ರಶ್ನೆ ಬಂದಾಗ ಅದು 5 ವ್ಯಾಖ್ಯೆಗಳನ್ನಾದರೂ ನಾವು ಬರೀಬೇಕಾಗ್ತದೆ. ಇಲ್ಲಿ ಅವರು ತುಂಬಾ ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ. ಒಟ್ಟು 12 ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ. ನಾವು 5ರಿಂದ 6 ವ್ಯಾಖ್ಯೆಗಳನ್ನು ಕಲಿತು ಬರೀಬೇಕು. ಇನ್ನು ಮ್ಯಾಕ್ಸ್ ವೆಬ್ಬರ್ ಅವರ ಪ್ರಕಾರ ಸಾಮಾಜಿಕ ವರ್ತನೆಯ ವೈಜ್ಞಾನಿಕ ಅಧ್ಯಯನವನ್ನು ಸಮಾಜಶಾಸ್ತ್ರ ಎಂದು ಕರೆಯುತ್ತಾರೆ. ಆತನ ಪ್ರಕಾರ ಈ ವಿಜ್ಞಾನದ ಮುಖ್ಯ ಉದ್ದೇಶ ಮಾನವನ ಸಾಮಾಜಿಕ ವರ್ತನೆಯ ಕಾರಣ ಮತ್ತು ಪರಿಣಾಮಗಳನ್ನು ವಿಶ್ಲೇಷಿಸುವುದು ಆಗಿದೆ. ಹ್ಯಾರಿ ಎವರ್ ಜಾನ್ಸನ್ ಅವರ ಪ್ರಕಾರ ಸಾಮಾಜಿಕ ಸಮೂಹಗಳ ಕುರಿತಾದ ವೈಜ್ಞಾನಿಕ ಅಧ್ಯಯನವೇ ಸಮಾಜಶಾಸ್ತ್ರ. ನೀವು ಇದರಲ್ಲಿ ತುಂಬಾ ಸುಲಭ ಇರುವಂಥ ವ್ಯಾಖ್ಯೆಗಳನ್ನು ಓದ್ಕೊಳ್ಳಿ. ನಿಮಗೆ ಯಾವುದು ಸುಲಭವಾಗಿ ಅರ್ಥ ಆಗ್ತದೆ, ಯಾವುದು ನಿಮಗೆ ಸುಲಭ ಅಂತ ಅನ್ನಿಸ್ತದೆ ಅದನ್ನು ಆಯ್ಕೆ ಮಾಡಿಕೊಂಡು ಓದ್ಕೊಳ್ಳಿ. LF ವಾರ್ಡ್ ಮತ್ತು WDG ಸಮ್ನರ್ ಅವರ ಪ್ರಕಾರ ಸಮಾಜಶಾಸ್ತ್ರವು ಸಮಾಜದ ವಿಜ್ಞಾನವಾಗಿದೆ. ಕಿಂಗ್ಸ್ಲೆ ಡೇವಿಸ್ ಅವರ ಪ್ರಕಾರ ಸಮಾಜಶಾಸ್ತ್ರವು ಸಮಾಜದ ಸಾಮಾನ್ಯ ವಿಜ್ಞಾನವಾಗಿದೆ. ಸ್ಮಾಲ್ ಅವರ ಪ್ರಕಾರ ಸಮಾಜಶಾಸ್ತ್ರವು ಸಾಮಾಜಿಕ ಸಂಬಂಧಗಳ ವಿಜ್ಞಾನವಾಗಿದೆ ಅಂತ ಹೇಳಿದ್ದಾರೆ. ಅಕ್ಬರ್ ಮತ್ತು ನಿಫ್ಕಾಫ್ ಅವರ ಪ್ರಕಾರ ಸಾಮಾಜಿಕ ಜೀವನದ ವೈಜ್ಞಾನಿಕ ಅಧ್ಯಯನ ಶಾಸ್ತ್ರವೇ ಸಮಾಜಶಾಸ್ತ್ರ ಅಂತ ಹೇಳಿರುವಂಥದ್ದು. ಇವಿಷ್ಟು ವ್ಯಾಖ್ಯೆಗಳಲ್ಲಿ ಬರ್ತದೆ. ಇನ್ನು ನಾವು ನೋಡೋದಾದರೆ ಸಮಾಜಶಾಸ್ತ್ರದ ಸ್ವರೂಪ ಮತ್ತು ಲಕ್ಷಣಗಳನ್ನು ತಿಳ್ಕೊಳ್ಬೇಕು. ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ. ಈ ಪಾಯಿಂಟ್ಸ್ಗಳನ್ನಾದರೂ ನೀವು ಸರಿಯಾಗಿ ಕಲಿತು ಬರಿತಾ ಹೋಗಬೇಕು. ಮುಂದಿನ ವಿಡಿಯೋದಲ್ಲಿ ನಾವು ಸಮಾಜಶಾಸ್ತ್ರದ ಸ್ವರೂಪ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.